ನಮಸ್ಕಾರ. ಒಂದು ವೇಳೆ ನೀವು ಹೊಸ ಕಾರ್ ಪರ್ಚೇಸ್ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ನಿಮಗೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದರೆ, ನಿನ್ನೆ ಪ್ರೆಸ್ ರಿಲೀಸ್ ಮೂಲಕ GST ಕಾರ್ ಮೇಲೆ ಏನು GST ಇದೆ 28%, ಅದನ್ನು 18% ಮಾಡಿದ್ದಾರೆ. ಈ ಚೇಂಜಸ್ ಏನಿದೆ 22 ಸೆಪ್ಟೆಂಬರ್ 2025 ಬರಲಿಕ್ಕಿದೆ. ಅಂದರೆ ನವರಾತ್ರಿಯ ಫಸ್ಟ್ ದಿನ ನಿಮಗೆ ಏನು ಚೇಂಜಸ್ ಇದೆ ಇದು ಸಿಗಲಿಕ್ಕಿದೆ. ಹಾಗಾದರೆ ಯಾವ ಕಾರ್ಗಳ ಮೇಲೆಲ್ಲ ನಿಮಗೆ ಈ GST ರೇಟ್ ರಿಡಕ್ಷನ್ ಸಿಗಲಿಕ್ಕಿದೆ ಅದನ್ನು ನಾವು ತಿಳ್ಕೊಳ್ತೀವಿ ವಿಡಿಯೋ ಮೂಲಕ. ಎರಡನೇದು, ಎಷ್ಟು ಹಣ ಸೇವ್ ಆಗುತ್ತೆ, ಈ GST ಚೇಂಜ್ ಆದಮೇಲೆ ಎಷ್ಟು ಹಣ ಸೇವ್ ಆಗ್ಬೋದು ಅದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಮತ್ತು ಈ ರೇಟ್ ಏನು ಕಡಿಮೆ ಆಗಿದೆ ಅದರಿಂದ ಇವಾಗಲೇ ನೀವು ಕಾರ್ ತಗೊಳ್ಬೋದಾ ಅಥವಾ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಸೊ ವಿದೌಟ್ ಫರ್ದರ್ ಡೂ ವಿ ವಿಲ್ ಸ್ಟಾರ್ಟ್. ಸೊ ಮೊದಲು ಯಾವ ಕಾರ್ಗಳ ಮೇಲೆಲ್ಲ ನಿಮಗೆ GST ಕಡಿಮೆ ಆಗುತ್ತಂತ ಫಸ್ಟ್ ನೋಡ್ಕೊಳ್ವಾ, ಆಯಿತಾ? ಇದರಲ್ಲಿ ಫಸ್ಟು ಪೆಟ್ರೋಲ್, CNG ಮತ್ತು LPG ಗಾಡೀಸ್ಗಳೆಲ್ಲ ಅದು ಒಂದು ಕ್ಯಾಟಗರಿ. ಡೀಸೆಲ್ ಅನ್ನೋದು ಇದ್ದಿದೆ, ಅದು ಬೇರೆ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಮೊದಲನೇದಾಗಿ ಪೆಟ್ರೋಲ್, LPG ಮತ್ತು CPGಯಲ್ಲಿ 1200 cc ಅಂದರೆ 1200 cc ಕೆಳಗಡೆ ಇರೋ ಕಾರ್ಗಳೆಲ್ಲ ಇದ್ರ ಮೇಲೆಲ್ಲ ಏನು 28% ಇತ್ತು ಅದು 18% ಆಗಿದೆ. ಫಾರ್ ಎಕ್ಸಾಂಪಲ್ ಮಾರುತಿ ಸ್ವಿಫ್ಟ್ ಆಗಿರ್ಬೋದು, ಟಾಟಾ ಪಂಚ್ ಆಗಿರ್ಬೋದು, ಯುಂಡೈ ವೆನ್ಯೂ ಕೂಡ 1200 cc ಕೆಳಗಡೆ ಬರುತ್ತೆ. ಈ ಗಾಡಿ ಪೆಟ್ರೋಲ್ ಮತ್ತು ಈ ಸೆಗ್ಮೆಂಟಲ್ಲಿದ್ದರೆ ನಿಮಗೆ 18% ಆಗುತ್ತೆ. ಅದೇ ಡೀಸೆಲ್ ಹೋದರೆ ಅಪ್ ಟು 1500 cc, 1500 cc. ಅಂದರೆ ಇದರಲ್ಲಿ ನಿಮಗೆ ಸಬ್ ಕಾಂಪ್ಯಾಕ್ಟ್ SUVs ಕೂಡ ಬರುತ್ತೆ. ಯಾವುದಂತ ಹೇಳಿದ್ರೆ ಯುಂಡೈ ಕ್ರೇಟಾ ಬರುತ್ತೆ, ಟಾಟಾ ನೆಕ್ಸಾನ್ಸ್ಗಳು ಬರುತ್ತೆ, ಕಿಯಾ ಸೆಲ್ಟೋಸ್ ಗಾಡಿಗಳೆಲ್ಲ ಬರುತ್ತೆ. ಕ್ಲಿಯರಾಗಿ ನೆನಪಿಟ್ಕೊಳ್ಳಿ, ಒಂದು ವೇಳೆ ಪೆಟ್ರೋಲ್ ಗಾಡಿ 1200 cc ಜಾಸ್ತಿ ಇದ್ದರೆ ಅಥವಾ ಡೀಸೆಲ್ ಗಾಡಿ 1500 cc ಜಾಸ್ತಿ ಇತ್ತಂತ ಹೇಳಿದರೆ ಈ 18% ಸಿಗೋದಿಲ್ಲ, ಡೈರೆಕ್ಟ್ಲಿ 40% ಸ್ಲ್ಯಾಬಲ್ಲಿ ಬೀಳುತ್ತೆ. ಓಕೆ, ಅದರ ಮೇಲೆ ಸೆಸ್ ಕೂಡ ಇರುತ್ತೆ, ಕಂಪನ್ಸೇಷನ್ ಸೆಸ್ ಕೂಡ ಇರುತ್ತೆ. GST ರಿಡಕ್ಷನಿಂದ ನಿಮಗೆ ಕಾರ್ಗಳ ಮೇಲೆ ಎಷ್ಟು ಡಿಸ್ಕೌಂಟ್ ಅಥವಾ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡಬೇಕಾದ್ರೆ ನೀವು ಮೊದಲು ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆಯಲ್ಲ ಅದರ ಬ್ರೇಕಪ್ ನೋಡಬೇಕು. ಓಕೆ, ಎಕ್ಸ್ ಶೋರೂಮ್ ಪ್ರೈಸಲ್ಲಿ 3 ಬ್ರೇಕಪ್ ಇರುತ್ತೆ. ಒಂದು ಬೇಸಿಕ್ ಪ್ರೈಸ್, ಕಾರ್ ಎಷ್ಟಕ್ಕೆ ಬರುತ್ತಂತ. ಓಕೆ, ಅದರ ಮೇಲೆ GST 28% ಈಗ ಇರೋದು. ಓಕೆ, ಆಮೇಲೆ GST ಕಂಪನ್ಸೇಷನ್ ಸೆಸ್ 3 ಸೇರಿದ ಮೇಲೆ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಗಾಡಿಯ ಎಕ್ಸಾಂಪಲ್ ಏನೇ ತಗೊಂಡು ಹೋಗೋಣ. ಯುಂಡೈ ಕ್ರೇಟಾಕ್ಕೆ ಇವಾಗ ಎಟ್ ಪ್ರೆಸೆಂಟ್ 28% GST ಇದೆ. ಓಕೆ, ಇವಾಗ ರೇಟ್ ಏನಿದೆ ಎಕ್ಸ್ ಶೋರೂಮ್ ಪ್ರೈಸ್ 12,69,000 ರೇಟ್ ಇದೆ. ಓಕೆ, ಅದರಲ್ಲಿ ನಾವು ಬ್ರೇಕಪ್ ನೋಡ್ಲಿಕ್ಕೆ ಹೋದರೆ ಬೇಸಿಕ್ ಪ್ರೈಸ್ ಆಗುತ್ತೆ 8,75,172 ಆಗುತ್ತೆ. ಓಕೆ, GST 28% ಅಂತ ಹೇಳಿದರೆ 2,45,000. ಉಳಿದಿದ್ದು GST ಕಂಪನ್ಸೇಷನ್ ಸೆಸ್ 1,48,780 rupees ಆಗುತ್ತೆ. ಈ 3 ಸೇರಿ 12,69,000 ಇದೆ. ಓಕೆ, ಇವಾಗ 22 ಸೆಪ್ಟೆಂಬರ್ ಆದಮೇಲೆ ಬೇಸಿಕ್ ಪ್ರೈಸ್ ಸೇಮ್ ಇರುತ್ತೆ 875, 172. GST ಏನಿದೆ 2,45,000 ಇದ್ದದ್ದು 18% ಮಾಡಿದಾಗ 1,57,530 rupees ಆಗುತ್ತೆ. ಓಕೆ, ಆ್ಯಂಡ್ GST ಕಂಪನ್ಸೇಷನ್ ಸೆಸ್ 148,780 ಹಾಗೆ ಉಳಿದುಬಿಡುತ್ತೆ. ಈ 17% GST ಕಂಪನ್ಸೇಷನ್ ಸೆಸ್ ಏನಿದೆ ಇದನ್ನು ಇಲ್ಲಿ ತನಕ ತೆಗಿಲಿಲ್ಲ. ಆದರೆ ಇದು 31 ಮಾರ್ಚ್ 2026ಗೆ ಎಂಡ್ ಆಗಲಿಕ್ಕಿದೆ. ಅಂದರೆ GST ಯಾವಾಗ ಅನೌನ್ಸ್ ಮಾಡಿದ್ರು ಆವಾಗ ಈ ಸೆಸ್ ಕೂಡ ಅನೌನ್ಸ್ ಆಗಿತ್ತು. ಇದು ಇನಿಷಿಯಲಿ 8 ವರ್ಷಕ್ಕಂತ ಮಾಡಿದರು. ಓಕೆ, 8 ವರ್ಷ ಆಲ್ಮೋಸ್ಟ್ ಟೈಮ್ ಎಂಡ್ ಆಗ್ತಾ ಇದೆ. ಓಕೆ, ನಾವು ಇವಾಗ ಎಟ್ ಪ್ರೆಸೆಂಟ್ 12,69,000 ಇರೋ ನಮ್ಮ ಎಕ್ಸ್ ಶೋರೂಮ್ ಪ್ರೈಸ್ 22 ಸೆಪ್ಟೆಂಬರ್ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ 11,81,482 ಆಗುತ್ತೆ. ಸೊ ನೆಟ್ ನಿಮಗೆ 87,500 ರೂಪಾಯಿ ಕ್ರೇಟಾ ಗಾಡಿ ಮೇಲೆ ಉಳಿಯುತ್ತೆ. ಓಕೆ, 87,500 ರೂಪಾಯಿ ಕ್ರೇಟಾ ಉಳಿಯುತ್ತೆ. ಇದಷ್ಟೇ ಅಲ್ಲ, ಲೈಫ್ ಟ್ಯಾಕ್ಸ್, ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಇರುತ್ತಲ್ವ, ಲೈಫ್ ಟ್ಯಾಕ್ಸ್ ಏನಿದೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ಮೇಲೇ ಬೇಸ್ ಆಗಿರೋದು 18 to 20% ಇರುತ್ತೆ. ಓಕೆ, ನಾವು 18% ಅಂತ ಲೆಕ್ಕ ಮಾಡಿದ್ರು ಏನು ಈ 87,518 rupees ಸೇವ್ ಆಗುತ್ತೆ, ಅದ್ರ ಮೇಲೆ 18% ಎಕ್ಸ್ಟ್ರಾ ಸೇವ್ ಆಗುತ್ತೆ. ಅಂದರೆ ಲೈಫ್ ಟ್ಯಾಕ್ಸ್ ಕೂಡ ಕಡಿಮೆ ಆಗಬೇಕಲ್ಲ ಅದರಲ್ಲಿ.
ಅದರ ಪ್ರಕಾರ ಹೋದರೆ 15,750 ರೂಪೀಸ್ ಮತ್ತೆ ಉಳಿಯುತ್ತೆ. ಓಕೆ, ಆವಾಗ ಟೋಟಲ್ ನಿಮ್ಗೆ ಸೇವಿಂಗ್ಸ್ ಆಯಿತು 1,03,268. ಇಟ್ ಈಸ್ ವೆರಿ ಗುಡ್ ಸೇವಿಂಗ್ಸ್. 1 ಲಕ್ಷ ಅಂತ ಹೇಳಿದರೆ ಇಟ್ಸ್ ವೆರಿ ಗುಡ್ ಸೇವಿಂಗ್ಸ್. ಇದಷ್ಟೇ ಅಲ್ಲ, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅಥವಾ ಕಾರ್ ಅಸೆಂಬ್ಲಿ ಮಾಡುವಾಗ ನಮಗೆ ಸ್ಪೇರ್ ಪಾರ್ಟ್ಸ್ ಬೇಕಾಗುತ್ತೆ, ಇಲ್ಲ ಎಲ್ಲ ಐಟಮ್ಗಳಂತಂದು ಅದನ್ನು ಅಸೆಂಬ್ಲಿ ಮಾಡ್ತಾರೆ ಅಲ್ವಾ. ಈ ಸ್ಪೇರ್ ಪಾರ್ಟ್ಸ್, ಕೆಲವು ಸ್ಪೇರ್ ಪಾರ್ಟ್ಸ್, ಕೆಲವು ಐಟಮ್ಸ್ ಏನಿದೆಯಲ್ಲ ಅದ್ರ ಮೇಲೂ ಕೂಡ GST ಕಡಿಮೆ ಆಗಿದೆ. ಆ್ಯಂಡ್ ರಾ ಮೆಟೀರಿಯಲ್ ಕಾಸ್ಟ್ ಏನಿರುತ್ತೆ, ಆ ಸ್ಪೇರ್ ಪಾರ್ಟ್ಸ್ ಮಾಡಲಿಕ್ಕೆ ರಾ ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತಲ್ಲ, ಅದು ಕೂಡ ಕೆಲವುದ್ರ ಮೇಲೆ ಕಡಿಮೆ ಆಗಿದೆ. ಅದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಡಿಸ್ಕಷನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ದೆರ್ ಇಸ್ ನೋ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲದಿರೋ ಕಾರಣ ಅದ್ರ ಮೇಲೆ ಸರ್ಟೇನ್ ಕಡಿಮೆ ಆಗ್ಬೋದು. ಓಕೆ, ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಆಗೋದ್ರಿಂದ ನಿಮ್ಮ GST ಕಡಿಮೆ ಆಗಲಿಕ್ಕಿದೆ ಕಾರ್ ಮೇಲೆ. ಓಕೆ, ಇನ್ನು ಮೂರನೇದು, ಆಲ್ರೆಡಿ ಈಗ GST ಕಡಿಮೆ ಆಗಿದೆ ಅಲ್ವಾ ಸರ್, ನಾವು ಇವಾಗಲೇ ತಗೊಳ್ಬೋದಲ್ವ, ಆಫ್ಟರ್ ಸೆಪ್ಟೆಂಬರ್ 22 ತಗೊಳ್ಬೋದಾ ಕೇಳಿದರೆ, ನನ್ನ ಒಪಿನಿಯನ್ ಹೇಳ್ತೇನೆ, ವೆಯ್ಟ್ ಮಾಡಿ 31 ಮಾರ್ಚ್ 2026 ತನಕ ವೆಯ್ಟ್ ಮಾಡಿ. ಯಾಕಂತ ಹೇಳಿದರೆ ಇದು ಕಡಿಮೆ ಮಾಡಿದ್ದು ಅಂತೂ ಕಡಿಮೆ ಇದ್ದೇ ಇರುತ್ತೆ. ಇದು ನೀವು ಮಾರ್ಚಲ್ಲಿ ಹೋಗಿ ತಗೊಂಡಿದ್ರು ಸೇಮ್ ಇರುತ್ತೆ. ಯಾಕಂತ ಹೇಳಿದರೆ GST ಕಂಪನ್ಸೇಷನ್ ಸೆಸ್ ಏನಿದೆ ಅದನ್ನು 8 ವರ್ಷದ ನಂತರ ತೆಗಿಬೇಕಲ್ವಾ, 26ಅಲ್ಲಿ ಎಂಡ್ ಆಗುತ್ತೆ ಅದು, ಮಾರ್ಚಲ್ಲಿ. ಓಕೆ, ಒಂದು ವೇಳೆ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್ ದಟ್ ಗೌರ್ಮೆಂಟ್ ತೆಗೆಯುತ್ತೋ ಅಥವಾ ಎಕ್ಸ್ಟೆಂಡ್ ಮಾಡುತ್ತೋ ಅಥವಾ ಅದರ ಬದಲಿಗೆ ಬೇರೆ ಏನು ತರುತ್ತೋ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದ್ಯಾಟ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಬಟ್ ಬೆಟರ್ ಸ್ಮಾರ್ಟ್ಲಿ ಅಲ್ಲಿ ತನಕ ವೆಯ್ಟ್ ಮಾಡೋದು ಒಳ್ಳೆಯದು. ಇನ್ ಕೇಸ್ GST ಸೆಸ್ಸನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಿದರೆ ಅಡಿಷ್ನಲ್ 1,48,000 ಅಂದರೆ 1.5 ಲಕ್ಷ ಅಡಿಷ್ನಲ್ ಕೂಡ ಸೇವ್ ಆಗ್ಬೋದು. ಓಕೆ, ಸೊ ಇದಿಷ್ಟು GST ಟ್ಯಾಕ್ಸ್ ಕಡಿಮೆ ಆಗಿರೋದ್ರಿಂದ ಆಗೋ ಇಂಪ್ಯಾಕ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ವಿನೋದ್ ಕಾರ್ವಿ ಫ್ರಮ್ ವ್ಯಾಲ್ಯೂ ಬಿಸ್ ಲೋನ್ಸ್. ಥ್ಯಾಂಕ್ ಯು.